ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವು ನಿಮಿಷಗಳಲ್ಲಿ ನಿಮಗೆ ತೋರಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ದತ್ತು ಮತ್ತು ಇಂಪನನ ಮದುವೆಯ ಸಂಭ್ರಮ ಜೋರಾಗಿದೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ಈಗಾಗಲೇ ಇಂಪನಲ ಲವ್ವರ್ ಏನಿರ್ತಾನೆ ತಿಲಕ್, ಅವನು ಶರಾವತಿಯನ್ನು ಪ್ರಶ್ನೆ ಮಾಡ್ತಿದ್ದಾನೆ ಸ್ನೇಹಿತರೆ. ಅದೇನಪ್ಪ ಅಂದರೆ, ಈಗಾಗಲೇ ತಿಲಕ್ನನ್ನ ಮನೆಯಿಂದ ಎಲ್ಲ ಬಾಡಿಗಾರ್ಡ್ಗಳು ಸೇರಿ ಹೊರಹಾಕಿದ್ದಾರೆ ಮತ್ತು ಅದೇ ವಿಚಾರವಾಗಿ ಶರಾವತಿ ಅವರನ್ನು ತಡೆಯಲಿಲ್ಲ. ಅದಕ್ಕೂ ಮಿಗಿಲಾಗಿ ಶರಾವತಿಯವರೇ ತಿಲಕ್ನನ್ನ ಮನೆಯಿಂದ ಹೊರಗಾಕಿ ಅಂತ ಹೇಳಿದ್ದು. ಇದರಿಂದ ಸಿಟ್ಟಿಗೊಂಡಂಥ ತಿಲಕ್ ಶರಾವತಿಯನ್ನು ಪ್ರಶ್ನೆ ಮಾಡ್ತಿದ್ದಾನೆ. ನೀವು ಏನು ಮಾಡಲು ಹೊರಟಿದ್ದೀರಿ? ನೀವು ಮಾಡುವ ಸಮಯಕ್ಕೆ ಅಂದರೆ ತಾಲಿ ಕಟ್ಟುವ ಸಮಯಕ್ಕೆ ಈಗಾಗಲೇ ನಮ್ಮನ್ನು ಅಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ. ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ? ಮತ್ತು ಇಂಪಾಳನ ದತ್ತು ಜೊತೆಲಿ ಏನಾದರೂ ಮದುವೆ ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ ತಿಲಕ್, ಸುಮ್ಮನೆ ಇರು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಎಷ್ಟು ಅಂತ ಸುಮ್ಮನೆ ಇರೋದು ಶರಾವತಿ ಅವರೇ ಅಂತ ದಬಾಯಿಸ್ತಾ ಇದ್ದಾನೆ. ಮತ್ತು ನನ್ನ ಈ ಹೇಳಿಕೆಗಳಿಂದ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ನನ್ನನ್ನು ಕಳಿಸ್ಲಿಲ್ಲ ಅಂತಂದರೆ ನೀವು 2 ತಲೆಯ ಸರ್ಪ ಅಂತ ನಾನು ಪ್ರೂವ್ ಮಾಡಬೇಕಾಗತ್ತೆ. ನಿಮ್ಮ ತಮ್ಮನಿಗೆ ಮೋಸ ಮಾಡಿದ ರೀತಿ ನನಗೆ ಯಾವುದೇ ಕಾರಣಕ್ಕೂ ನೀವು ಮೋಸ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದರಲ್ಲಿ ನೀವೇ ಸಿಗಾಕೊಳ್ತೀರಾ ಅಂತ ತಿಲಕ್ ಈಗಾಗಲೇ ಎಚ್ಚರಿಕೆಯನ್ನು ನೀಡ್ತಿದ್ದಾನೆ ಶರಾವತಿ ಅವರಿಗೆ. ಇದೇ ಸಂದರ್ಭದಲ್ಲಿ ಶರಾವತಿ ಅವರು ಕೂಡ ಹೇಳ್ತಿದ್ದಾರೆ, ಸೂರ್ಯನಿಗೆ ಬೆಂಕಿಯ ಶಾಖವನ್ನು ಕೊಟ್ಟು ಎದುರಿಸಲು ನೀನು ಪ್ರಯತ್ನ ಮಾಡಬೇಡ, ಏಕೆಂದರೆ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ಈಗಾಗಲೇ ದೃಷ್ಟಿಗೆ ಇಂಪನ ಮತ್ತು ನಿಮ್ಮ ಲವ್ ಸ್ಟೋರಿ ಗೊತ್ತಾಗಿದೆ. ಅದರಿಂದಾಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನು ಯಾರನ್ನೂ ದತ್ತು ಉಳಿಸಲ್ಲ ಅಂತ ಈಗಾಗಲೇ ಹೆದರಿಕೆಯ ಮಾತುಗಳನ್ನು ಆಡ್ತಿದ್ದಾಳೆ. ಇದೇ ಸಂದರ್ಭದಲ್ಲಿ ಆ ಥರ ಏನೂ ಆಗೋದಿಲ್ಲ, ನಾನು ಸರಿಯಾದ ಸಮಯಕ್ಕೆ ಅವಳನ್ನ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ನಿನ್ನ ಜೊತೆಲೆ ಸೇರಿಸ್ತೀನಿ, ನೀನು ಇಲ್ಲಿಂದ ಇರಬೇಡ, ಯಾವುದೇ ಕಾರಣಕ್ಕೂ ನೀನು ಈ ಮನೆ ಬಿಟ್ಟು ಹೊರಡು ಈಗಾಗಲೇ ಅಂತ ಹೇಳಿಕೆ ನೀಡ್ತಿದ್ದಾಳೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗಾಗಲೇ ಶರಾವತಿ ಅವರ ಗಂಡ ಇದನ್ನೆಲ್ಲ ತುಂಬಾ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಬಂದು ಕ್ಲಾಪ್ ಹೊಡಿತಿರ್ತಾರೆ. ನಿನ್ನಂಥ ಅಕ್ಕ ನೀನೇನು ಮನುಷ್ಯಳ? ಯಾಕಂದರೆ ಈಗಾಗಲೇ ತಿಲಕ್ನ ಮದುವೆ ಆಗಿರೋ ಹೆಣ್ಣು ಅಂತ ನನಗೆ ಗೊತ್ತಿತ್ತು, ಆದರೆ ಅವಳಿಗೆ ತಿಲಕ್ದು ಒಂದು ಪಾಪು ಕೂಡ ಅವಳ ಹೊಟ್ಟೆಯಲ್ಲಿ ಬೆಳೀತಿದೆ ಅನ್ನುವ ಒಂದು ಸತ್ಯ ಕೂಡ ಗೊತ್ತಿರಲಿಲ್ಲ. ಇದನ್ನೆಲ್ಲ ತಿಳ್ಕೊಂಡು ನೀನು ಈಗಾಗಲೇ ನಿನ್ನ ತಮ್ಮನಿಗೆ ನೀನು ಮದುವೆ ಮಾಡಿಸ್ತಿದ್ದೀಯಾ, ನೀನು ಎಂಥ ಮನುಷ್ಯಳ ನೀನು ಅಂತ ಈಗಾಗಲೇ ಹೇಳ್ತಿದ್ದಾನೆ ಶರಾವತಿ ಅವ್ರ ಗಂಡ. ಇದೇ ಸಂದರ್ಭದಲ್ಲಿ ಶರಾವತಿ ಅವರ ಗಂಡ ಕಿಶೋರ್ ಏನು ಮಾಡ್ತಾರೆ, ಇದನ್ನು ನಾನು ಈಗಾಗಲೇ ಇವನಿಗೆ ಹೇಳ್ತೀನಿ ಅಂತ ಹೇಳಲು ಹೊರಟಿದ್ದಾರೆ. ಅದಕ್ಕೆ ಕಿಶೋರ್, ಸುಮ್ಮನೆ ಇರು, ನೀನು ಸಮಾಧಾನ ಮಾಡ್ಕೋ, ಸುಮ್ಮನೆ ಇದ್ದರೆ ಸರಿ ಇವಾಗ ಅಷ್ಟೇ ಅಂತಳ. ಅದೇ ಸಂದರ್ಭದಲ್ಲಿ ಹೇಳ್ತಾನೆ ಕಿಶೋರ್, ನಾನು ಸುಮ್ಮನೆ ಇದ್ದದಕ್ಕೆ ನಿಂದದ್ದು ಆಟೋಪಾಠ ಜಾಸ್ತಿ ಆಗ್ಬಿಟ್ಟಿದೆ, ನಾನು ಈ ಸತ್ಯನ ಯಾವುದೇ ಕಾರಣಕ್ಕೂ ದತ್ತಿಗೆ ಹೇಳಿದೆ ನಾನು ಬರೋದಿಲ್ಲ ಅಂತ ಈಗಾಗಲೇ ಹೇಳೋಕ್ಕೆ ಹೊರಟಿದ್ದಾನೆ. ಅದರಿಂದನೇ ಕೂಡ ಶರಾವತಿ ಅವರು ಕೂಡ ಹೊರಟಿದ್ದಾರೆ ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗಾಗಲೇ ಹೊರಟಿರುವಂತಹ ದತ್ತುವಿನ ಮೀಟ್ ಮಾಡಲು ಹೊರಟಿ ಈಗಾಗಲೇ ಈ ವಿಚಾರವನ್ನು ಹೇಳ್ತಿದ್ದಾನೆ ಅಂತಲೇ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಈಗ ಈ ವಿಚಾರವನ್ನು ಕೇಳಿದ ತಕ್ಷಣ ದತ್ತು ಯಾವೆಲ್ಲ ರೀತಿಯ ರಿಯಾಕ್ಟ್ ಮಾಡ್ತಾನೆ ಮತ್ತು ಶರಾವತಿ ಕೂಡ ಯಾವೆಲ್ಲ ರೀತಿಯ ಅಡ್ಡಿಪಡಿಸ್ತಾಳೆ ಕಿಶೋರ್ಗೆ ಅಂತ ಈಗಾಗಲೇ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.